ಕನ್ನಡದ ಖ್ಯಾತ ನಟಿ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಮೇಲೆ ಎರಡನೇ ದೂರು ದಾಖಲಾಗಿದೆ. ರಚಿತಾ ರಾಮ್ ವಿರುದ್ಧ ಹಣ ವಾಪಸ್ ಕೊಡದೆ ವಂಚಿಸಿದ ಆರೋಪ ಕೇಳಿ ಬಂದಿರುವಂತದ್ದು. ಫಿಲಂ ಚೇಂಬರ್ಗೆ ನಿರ್ಮಾಪಕಿಯೊಬ್ಬರು ದೂರನ್ನ ಕೊಟ್ಟಿದ್ದಾರೆ. ಈ ಹಿಂದೆ ಪ್ರಮೋಷನ್ಗೆ ಬರ್ತಿಲ್ಲ ಅಂತ ಸಂಜು ವೆಟ್ಸ್ ಗೀತಾ 2 ಸಿನಿಮಾ ತಂಡ ದೂರನ್ನ ಕೂಡ ನೀಡಿತ್ತು. ಇನ್ನು ರಚಿತಾ ರಾಮ್ ಸಿನಿಮಾ ಪ್ರಚಾರಕ್ಕೆ ಬಾರದೆ ಅಸಹಕಾರವನ್ನ ತೋರ್ತಿದ್ದಾರೆ ಅಂತ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಸಂಜು ವೆಟ್ಸ್ ಗೀತಾ 2 ಸಿನಿಮಾ ಚಿತ್ರ ತಂಡ ದೂರನ್ನ ಕೂಡ ಕೊಟ್ಟಿದ್ರು. ಈ ಬಗ್ಗೆ ಬಹಳಷ್ಟು ಚರ್ಚೆಯಲ್ಲಿ ಇರುವಂತದ್ದು. ಈಗ ನಾಯಕಿಯಾಗಿ ಪ್ರಮೋಷನ್ಗೆ ಬರ್ತಾ ಇಲ್ಲ, ಎಷ್ಟೇ ಕರೆಯನ್ನ ಮಾಡಿದ್ರು ಕಾಲ್ ಅನ್ನ ಪಿಕ್ ಮಾಡ್ತಿಲ್ಲ, ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ಕೂಡ ಸಿನಿಮಾ ಪ್ರಮೋಷನ್ಗೆ ಬರ್ತಿಲ್ಲ ಅಂತ ವಾಣಿಜ್ಯ ಮಂಡಳಿಗೆ ದೂರನ್ನ ಕೂಡ ಕೊಟ್ಟಿತ್ತು. ಆದ್ರೆ ಅದೇ ರೀತಿ ಇದೀಗ ಉಪ್ಪಿ ಮತ್ತು ರುಪ್ಪಿ ಆ ಒಂದು ಚಿತ್ರತಂಡ ಕೂಡ ರಚಿತಾ ರಾಮ್ ವಿರುದ್ಧ ದೂರನ್ನ ನೀಡಿದೆ. ಚಿತ್ರೀಕರಣಕ್ಕೂ ಬರ್ತಿಲ್ಲ, ಪಡೆದಿರುವ ಅಡ್ವಾನ್ಸ್ ಹಣವನ್ನ ವಾಪಸ್ ನೀಡದೆ ರಚಿತಾ ರಾಮ್ ಸತಾಯಿಸುತ್ತಿದ್ದಾರೆ. ಹೇಗಂತ ಉಪ್ಪಿ ರುಪ್ಪಿ ಸಿನಿಮಾ ನಿರ್ಮಾಪಕಿ ವಿಜಯಲಕ್ಷ್ಮಿ ಅರಸ್ ಫಿಲಂ ಚೇಂಬರ್ಗೆ ದೂರನ್ನ ಕೊಟ್ಟಿರುವಂತದ್ದು. ಇನ್ನು 8 ವರ್ಷಗಳ ಹಿಂದೆಯೇ ರಚಿತಾ ರಾಮ್ ಮತ್ತು ಉಪೇಂದ್ರ ಅಭಿನಯದಲ್ಲಿ ಉಪ್ಪಿ ರುಪ್ಪಿ ಸಿನಿಮಾ ಸಿದ್ಧವಾಗಬೇಕಿತ್ತು. ಆದ್ರೆ ವಿಜಯಲಕ್ಷ್ಮಿ ಅರಸ್ ನಿರ್ಮಾಣದ ಆ ಸಿನಿಮಾಗೆ ಕೆ ಮಾದೇಶನ್ ಅವರು ಆಕ್ಷನ್ ಕಟ್ಟನ್ನ ಕೂಡ ಹೇಳಿದ್ರು. ಈ ಚಿತ್ರದಲ್ಲಿ ನಟಿಸಲು ರಚಿತಾ ರಾಮ್ ಒಪ್ಕೊಂಡಿದ್ರು. ಇದಲ್ಲದೆ 23 ಲಕ್ಷ ರೂಪಾಯಿ ಸಂಭಾವನೆಗೆ ಕಮಿಟ್ ಆಗಿದಂತ ರಚಿತಾ ಮುಂಗಡವಾಗಿ 13 ಲಕ್ಷ ಅಡ್ವಾನ್ಸ್ ಅನ್ನ ಪಡೆದುಕೊಂಡಿದ್ರು. ಆದ್ರೆ 2017ರಲ್ಲಿ ಬ್ಯಾಂಕಾಕ್ ನಲ್ಲಿ ಶೂಟಿಂಗ್ ಮಾಡಲು ಚಿತ್ರತಂಡ ಪ್ಲಾನ್ ಕೂಡ ಮಾಡ್ಕೊಂಡಿತ್ತು. ಅಲ್ಲಿಗೆ ಬರೋದಾಗಿ ರಚಿತಾ ರಾಮ್ ಒಪ್ಕೊಂಡಿರ್ತಾರೆ. ನಟಿಗಾಗಿ ವಿಮಾನದ ಟಿಕೆಟ್ ಕೂಡ ಬುಕ್ ಮಾಡಲಾಗಿತ್ತು. ಆದ್ರೀಗ ಬರ್ತೀನಿ, ಇವಾಗ ಬರ್ತೀನಿ, ಮತ್ ಯಾವಾಗ್ಲೂ ಬರ್ತೀನಿ ಅಂತ 15 ದಿನಗಳ ಕಾಲ ರಚಿತಾ ರಾಮ್ ಆಟ ಆಡಿಸಿದ್ದಾರೆ. ಇನ್ನು ರಚಿತಾಗಾಗಿ 2 ವಾರಗಳ ಕಾಲ ಪ್ರತಿದಿನ ಟಿಕೆಟ್ ಬುಕ್ ಮಾಡಿ ಕಾದಿದ್ರು ಚಿತ್ರತಂಡ. ಕಡೆಗೂ ರಚಿತಾ ರಾಮ್ ಬರಲೇ ಇಲ್ಲ. ಇನ್ನು ಬೇರೆ ಆಯ್ಕೆ ಇಲ್ಲದೆ ಕೇವಲ ಹೀರೋ ದೃಶ್ಯಗಳ ಚಿತ್ರೀಕರಣವನ್ನ ಮಾಡಿಕೊಂಡು ಚಿತ್ರತಂಡ ವಾಪಸ್ ಆಗಿತ್ತು. ಇನ್ನು ರಚಿತಾ ರಾಮ್ ಕಾರಣದಿಂದ ಒಂದ್ ರೀತಿಯಾಗಿ ನಿರ್ಮಾಪಕಿ ವಿಜಯಲಕ್ಷ್ಮಿ ಅರಸ್ ಅವರು 1.5 ಕೋಟಿ ರೂಪಾಯಿಯನ್ನ ಕಳೆದುಕೊಂಡಿದ್ರು. ಯಾಕಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಬ್ಯಾಂಕಾಕ್ ಹೋಗಿ ಅಲ್ಲಿ ಶೂಟ್ ಮಾಡ್ತೀನಿ ಅಂತ ಹೇಳಿದ್ರೆ ಬಹಳಷ್ಟು ದೊಡ್ಡ ಮೊತ್ತದ ಅಮೌಂಟ್ ಖರ್ಚಾಗತ್ತೆ. ಸೊ ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿದ್ರು ಕೂಡ ರಚಿತಾ ರಾಮ್ ಅವರು ಮೊದಲು ಒಪ್ಕೊಂಡು ಬರ್ತೀನಿ ಅಂತ ನಮ್ಗೆ ಅವಾಗ ಬರ್ತೀನಿ ಇವಾಗ ಬರ್ತೀನಿ ಅಂತ ಹೇಳ್ತಾ ಇದ್ರು. ಅವ್ರಿಗೋಸ್ಕರ ಈ ಟಿಕೆಟ್ ಬುಕ್ ಮಾಡಿದ್ದೆ ಆಯ್ತು ಹೊರತು ರಚಿತಾ ರಾಮ್ ಅವರು ಬರ್ಲಿಲ್ಲ. ಇದರಿಂದ ಏನಾಗುತ್ತೆ, ಪ್ರೊಡ್ಯೂಸರ್ ಆಗಿರುವಂತ ವಿಜಯಲಕ್ಷ್ಮಿ ಅವರಿಗೆ 1.5 ಕೋಟಿ ರೂಪಾಯಿ ಕಳೆದುಕೊಂಡಿದ್ದಾರೆ. ಮೈಸೂರಿನಲ್ಲಿ ನಡೆದ ಚಿತ್ರೀಕರಣಕ್ಕೆ ರಚಿತಾ ರಾಮ್ 1 ದಿನ ಮಾತ್ರ ಬಂದಿದ್ರು, ಮತ್ತೆ ಚಿತ್ರೀಕರಣಕ್ಕೆ ಬಂದಿಲ್ವಂತೆ. ಇನ್ನು ರಚಿತಾ ರಾಮ್ ಕಾರಣದಿಂದ ಉಪ್ಪಿ ರುಪ್ಪಿ ಸಿನಿಮಾ ಶೂಟಿಂಗ್ ಏನಿದೆ ಅದು ಅರ್ಧಕ್ಕೆ ನಿಂತು ಹೋಗಿದೆ. 35% ಮಾತ್ರ ಶೂಟಿಂಗ್ ಮಾಡಲಾಗಿದೆ, ಉಳಿದ ಕೆಲಸ ಕೂಡ ಆಗಿಲ್ಲ. ನಿರ್ಮಾಪಕರಿಗೆ ಹಣವೂ ಸಿಗ್ಲಿಲ್ಲ. ಅಂದಿನಿಂದ ನಿರ್ಮಾಪಕರ ಸಂಪರ್ಕಕ್ಕೆ ಸಿಗದೆ ರಚಿತಾ ರಾಮ್ ಸತಾಯಿಸ್ತಿದ್ದಾರೆ. ಬೇರೆ ದಾರಿ ಇಲ್ಲದೆ ಫಿಲಂ ಚೇಂಬರ್ಗೆ ಇದೀಗ ನಿರ್ಮಾಪಕಿ ವಿಜಯಲಕ್ಷ್ಮಿ ಅರಸ್ ದೂರನ್ನ ಕೊಟ್ಟಿರುವಂತದ್ದು. ಇನ್ನು 2 ತಿಂಗಳ ಹಿಂದೆ ದೂರು ಕೂಡ ದಾಖಲಾಗಿದೆ. ಆದ್ರೆ ಈ ದೂರನ್ನ ಕೊಟ್ಟಿದ್ದಾರೆ ಅನ್ನೋದು ಈಗ ಬೆಳಕಿಗೆ ಬರ್ತಾ ಇರುವಂತದ್ದು. ಬಟ್ ಗೊತ್ತಾಗ್ತಿಲ್ಲ ಯಾಕೆ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಅವರು ಬಹಳಷ್ಟು ಹೆಸರನ್ನ ಮಾಡಿರುವಂತ ನಾಯಕಿ. ಆದ್ರೆ ಒಂದು ಕಡೆ ಸಂಜು ವೆಟ್ಸ್ ಗೀತಾ 2 ಸಿನಿಮಾಕ್ಕೆ ಪ್ರಮೋಷನ್ಗೆ ಬರ್ತಾ ಇಲ್ಲ, ಉಪ್ಪಿ ರುಪ್ಪಿ ಒಂದು ಚಿತ್ರಕ್ಕೆ 13 ಲಕ್ಷ ಅಡ್ವಾನ್ಸ್ ಅನ್ನ ತೆಗೆದುಕೊಂಡು ಅಡ್ವಾನ್ಸ್ ದುಡ್ಡನ್ನು ಕೂಡ ವಾಪಸ್ ಕೊಡದೆ ಅಥವಾ ಚಿತ್ರಕ್ಕೆ ನಟನೆ ಮಾಡಲು ಕೂಡ ಹೋಗದೆ ಯಾಕೆ ಈ ರೀತಿ ಸತಾಯಿಸ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ. ಸೊ ಕಾದು ನೋಡ್ಬೇಕಾಗಿದೆ. ದೂರನ್ನ ಕೊಟ್ಟಾದ ನಂತರ ಅಡ್ವಾನ್ಸ್ ಅಮೌಂಟ್ ಅನ್ನ ವಾಪಸ್ ಕೊಡ್ತಾರೆ ಅಥವಾ ಏನ್ ತೀರ್ಮಾನವನ್ನ ಫಿಲಂ ಚೇಂಬರ್ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಿದೆ.